ಗೆಳೆಯ ಗೆಳೆಯ ಅಂತ ಸ್ನೇಹಿತನ ಮನೆಗೆ ಬರ್ತಾ ಇದ್ದ. ಕೊನೆಗೆ ಸ್ನೇಹಿತನ ಪತ್ನಿ ಜೊತೆಗೆ ಸಂಬಂಧ ಬೆಳೆಸಿದ್ದ. ಇತ್ತೀಚೆಗೆ ಆಂಟಿ ದೂರ ಆದ್ಲು ಅಂತ ಸಿಟ್ಟಿಗೆದ್ದವ ಫೋಟೋಗಳನ್ನ ಸ್ಟೇಟಸ್ಗೆ ಹಾಕಿದ. ಇದರಿಂದ ಸಿಟ್ಟಿಗೆದ್ದ ದಂಪತಿ ಪ್ಲಾನ್ ಮಾಡಿ ಕತೆ ಮುಗಿಸಿದ್ದಾರೆ. ಕಾಮ ಅನ್ನೋದು ಒಂಥರ ಸೆರಗಿಗೆ ಕಟ್ಕೊಂಡ ಕೆಂಡ ಇದ್ದಂತೆ. ಬಿಸಿಯಾದಷ್ಟು ಅಪಾಯ ಜಾಸ್ತಿ. ಕಾಮದ ಕೆಂಡ ಹೊತ್ತಿ ಉರಿದಷ್ಟು ಕಂಟಕ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಈ ಅಕ್ರಮ ಸಂಬಂಧ ಇದೆಯಲ್ಲ, ಅದಕ್ಕಿಂತ ಡೇಂಜರಸ್ ಇನ್ನೊಂದಿಲ್ಲ. ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಉದಾಹರಣೆಯೇ ಇಲ್ಲ. ಹೆಣ್ಣು ತಾನಾಗಿಯೇ ಒಲಿದರೆ ಬಂಗಾರ, ಬಲವಂತಕ್ಕೆ ಬಿದ್ದರೆ ಆಗೋದು ಸಂಹಾರ. ಈತನ ವಿಷಯದಲ್ಲಿ ಆಗಿದ್ದೂ ಇದೆ. ಆಂಟಿಯೊಬ್ಬಳ ಮೋಹಕ್ಕೆ ಬಿದ್ದವ 420 ಕೆಲಸ ಶುರು ಮಾಡಿದ್ದ. ನನ್ನಿಂದ ದೂರ ಆದವಳಿಗೆ ಪಾಠ ಕಲಿಸಬೇಕು ಅಂತ ತಮ್ಮ ಫೋಟೋವನ್ನ ಸ್ಟೇಟಸ್ಗೆ ಹಾಕಿಕೊಂಡವ ಸಾವಿನ ಮನೆ ಸೇರಿದ್ದಾನೆ. ಗಂಡ ಹೆಂಡತಿ ಹಾಕಿದ ಸ್ಕೆಚ್ಗೆ ಪ್ರಿಯಕರ ಬೀದಿ ಹೆಣವಾಗಿದ್ದಾನೆ. ಗೆಳೆಯ ಗೆಳೆಯ ಅಂತ ಬರ್ತಿದ್ದ, ಸ್ನೇಹಿತನ ಪತ್ನಿಗೆ ಕಣ್ಣಾಕಿದ್ದ. ಸ್ನೇಹಿತನ ಹೆಂಡತಿ ಫೋಟೋ ಸ್ಟೇಟಸ್ಗೆ ಹಾಕಿದವ ಖಲಾಸ್. ಇವನೇ ನೋಡಿ, ದುರಂತ ಅಂತ್ಯ ಕಂಡ ದುರಂತ ನಾಯಕ. ಹೆಸರು ರಮೇಶ್ ಹಣಮಂತ ಅಂತ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಜನಟ್ಟಿ ನಿವಾಸಿ. ಈತ ಹಾಗೂ ಬನಪ್ಪ ಅನ್ನೋರು ತುಂಬಾ ಆತ್ಮೀಯವಾಗಿದ್ರು. ಹೀಗಾಗಿಯೇ ಬನಪ್ಪನ ಹೊಲವನ್ನ ಪಾಲುದಾರಿಕೆಗೆ ತಗೊಂಡು ಕೆಲಸ ಮಾಡ್ತಿದ್ರು. 2 ವರ್ಷದಿಂದ ಕುಚುಕು ಗೆಳೆಯರಂತಾಗಿದ್ರಿಂದ ಆಗಾಗ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಮನೆಗೆ ಬಂದು ಹೋಗುವಾಗ ಬನಪ್ಪನ ಪತ್ನಿ ಮೇಲೆ ರಮೇಶ ಕಣ್ಣಾಕಿದ್ದಾನೆ. ಸ್ನೇಹಿತ ಅನ್ನೋದನ್ನು ಮರೆತು ಕಾಮದ ಕಣ್ಣಿಟ್ಟಿದ್ದ. ಯಾವಾಗ ಹೊತ್ತಲ್ಲದ ಹೊತ್ತಲ್ಲಿ ಬರೋದಕ್ಕೆ ಶುರು ಮಾಡಿದ್ನೋ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಲಕ್ಷ್ಮಿ ಕೂಡ ಕದ್ದು ಮುಚ್ಚಿ ಪ್ರಣಯ ಗೀತೆ ಹಾಡ್ತಿದ್ಲು. ಯಾವಾಗ ಅಂಕಲ್ ಆಂಟಿ ಮಧ್ಯೆ ಪ್ರೇಮದ ಬೆಸುಗೆ ಬೆಸೆದುಕೊಳ್ತೋ ಪ್ರಪಂಚವನ್ನೇ ಮರೆತಿದ್ರು. ಪ್ರೀತಿ ಹೆಸರಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಅನುರಾಗದ ಸಂಗಮ ಶುರು ಮಾಡಿದ್ರು. ಈ ವೇಳೆ ಕೂತಲ್ಲಿ ನಿಂತಲ್ಲೆಲ್ಲ ಫೋಟೋ ತೆಗೆದುಕೊಂಡವರು ಡಿಫರೆಂಟ್ ಆಂಗಲ್ ನಲ್ಲಿ ಸೆಲ್ಫಿಗೆ ಪೋಸ್ಟ್ ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ರಮೇಶ್ ಹಾಗೂ ಲಕ್ಷ್ಮಿ ನಡುವೆ ಸಂಬಂಧ ಹಳಸಿತ್ತು. ಹೀಗಾಗಿ ಲಕ್ಷ್ಮಿ ಆಂಟಿ ಪ್ರಿಯಕರನಿಂದ ದೂರಾಗಿದ್ಲು. ಇದು ರಮೇಶನ ಪಿತ್ತನೆತ್ತಿಗೇರಿಸಿತ್ತು. ಹೇಗಾದ್ರೂ ಸರಿ ಲಕ್ಷ್ಮಿ ಹಾಗೂ ಆಕೆಯ ಗಂಡನ ಮಾನ ಹರಾಜು ಹಾಕಬೇಕು ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದಾನೆ. 1 ವಾರದ ಹಿಂದೆ ಇದ್ದಕ್ಕಿದ್ದಂತೆ ಲಕ್ಷ್ಮಿ ಜೊತೆಗಿದ್ದ ಫೋಟೋವನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದ. ಇದನ್ನ ಅಕ್ಕಪಕ್ಕದ ಊರವರೆಲ್ಲ ನೋಡಿದ್ರು. ಯಾವಾಗ ಲಕ್ಷ್ಮಿಯ ಹಳೆ ಕಥೆ ಪಬ್ಲಿಕ್ ಆಯ್ತೋ ಗಂಡ ಹೆಂಡತಿ ಉರಿದು ಹೋಗಿದ್ದಾರೆ. ತಮ್ಮ ಪಾಡಿಗೆ ತಾವಿದ್ರೂ ಈ ಕಾಮುಕ ರಮೇಶ ಲಕ್ಷ್ಮಿ ಆಂಟಿಯನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಟಿರಲಿಲ್ಲ. ವಾಟ್ಸಪ್ ಸ್ಟೇಟಸ್ಗೆ ಫೋಟೋ ಹಾಕೊಂಡು ಊರಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗದಂಗೆ ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ಗಂಡ ಹೆಂಡತಿ ರಮೇಶನಿಗೊಂದು ಗತಿ ಕಾಣಿಸುವುದಕ್ಕೆ ಮುಂದಾಗಿದ್ದಾರೆ. 3-4 ದಿನದ ಹಿಂದೆ ಇದೇ ಲಕ್ಷ್ಮಿ ಆಂಟಿ ಮತ್ತೆ ರಮೇಶನ ಸಂಪರ್ಕ ಮಾಡಿದ್ಲು. ಯಾವಾಗ ಆಂಟಿ ಫೋನ್ ಬಂತೋ ರಮೇಶ ಕುಣಿದಾಡಿ ಹೋಗಿದ್ದ. ಆಂಟಿ ಆಹ್ವಾನ ಕೊಡ್ತಿದ್ದಂತೆ ಚಿನ್ನಾಟ ಆಡ್ತಾ ಬಂದಿದ್ದ. ಹೊಲಕ್ಕೆ ಬರ್ತಿದ್ದಂತೆ ನೆಲಕ್ಕೆ ಕೆಡವಿಕೊಂಡ ಗಂಡ ಹೆಂಡತಿ ಅಲ್ಲೇ ರಕ್ತದ ಕೋಡಿ ಹರಿಸಿದ್ರು. ಕುಡುಗೋಲಲ್ಲಿ ಸಿಕ್ಕಂತೆ ಕೊಚ್ಚಿ ಹಾಕಿದ್ರು. ಯಾವಾಗ ರಮೇಶ ಹೆಣವಾದ್ನೋ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾರೆ. ಒಟ್ನಲ್ಲಿ ಕಾಮದ ಹುಚ್ಚಿಗೆ ಬಿದ್ದವ ಅನಾಥ ಹೆಣವಾದ್ರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟವರು ಕಂಬಿ ಹಿಂದೆ ಸೇರಿದ್ದಾರೆ. ಒಂದು ಕ್ಷಣದಲ್ಲಿ ಮಾಡಿದ ದುಡುಕಿನ ನಿರ್ಧಾರ ಇಬ್ಬರು ಮಕ್ಕಳನ್ನ ಅನಾಥರನ್ನಾಗುವಂತೆ ಮಾಡಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.